ಪೈಥಾನ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ನ ಡೈನಾಮಿಕಲಿ ಟೈಪ್ಡ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಂತೇಳಿ ಕರಿತೀವಿ. ಯಾಕಂತಂದರೆ ಬಿಕಾಸ್ ದಿ ಡೇಟಾ ಟೈಪ್ ಆಫ್ ಎ ವೇರಿಯಬಲ್ ಡಿಟರ್ಮೈನ್ಡ್ ಇನ್ ಪೈಥಾನ್ ಈಸ್ ಡ್ಯೂರಿಂಗ್ ದ ರನ್ ಟೈಮ್, ನಾಟ್ ಅಟ್ ದ ಕಂಪೈಲ್ಡ್ ಟೈಮ್. ಅಂದರೆ ಪ್ರೋಗ್ರಾಮ್ ರನ್ ಆಗಬೇಕಾದ್ರೆ ವೇರಿಯಬಲ್ಸ್ಗೆ ನಾವು ಯಾವ ರೀತಿಯ ವ್ಯಾಲ್ಯೂಸ್ನ ಅಸೈನ್ ಮಾಡಿದ್ದೀವಿ ಅನ್ನೋದು ಡಿಟರ್ಮೈನ್ ಆಗುತ್ತೆ, ಆದರೆ ಕಂಪೈಲ್ ಟೈಮಲ್ಲಿ ಆಗೋದಿಲ್ಲ. ಹಾಗಾಗಿ ಪೈಥಾನ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ನ ಡೈನಮಿಕಲಿ ಟೈಪ್ಡ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಂತೇಳಿ ಕರಿತೀವಿ. ಉದಾಹರಣೆಗೆ ಇಲ್ಲಿ ನಾನು 5 ವ್ಯಾಲ್ಯೂಸ್ನ ತಗೊಂಡಿದ್ದೀನಿ. ಒಂದು x is equal to 10, y is equal to 2.5, z is equal to 3 plus 5j, name is equal to ಪೃಥ್ವಿ and is it true is equal to true. ಇವು 5 ವ್ಯಾಲ್ಯೂಸ್ 5 ವೇರಿಯೇಬಲ್ಸ್ಗೆ ನಾನು ಅಸೈನ್ ಮಾಡಿದ್ದೀನಿ. ಟೈಪ್ ಅನ್ನೋ ಫಂಕ್ಷನ್ನ ಯೂಸ್ ಮಾಡಿಕೊಂಡು ನಾನು ಯಾವ ವ್ಯಾಲ್ಯೂಸ್ನ ಯಾವ ವೇರಿಯೇಬಲ್ಗೆ ಅಸೈನ್ ಮಾಡಿದ್ದೀನಿ ಅಂತೇಳಿ ನೋಡ್ತೀನಿ. ಇಲ್ಲಿ ನೋಡ್ತಾ ಇರ್ಬೋದು 10 ಅದು ಇಂಟಿಜರ್ ವ್ಯಾಲ್ಯೂ, ಎಕ್ಸ್ಗೆ ಅಸೈನ್ ಮಾಡಿದ್ದೀನಿ. 2.5 ಅದು ಫ್ಲೋಟ್, ಅದನ್ನು ನಾನು y ವೇರಿಯೇಬಲ್ಗೆ ಅಸೈನ್ ಮಾಡಿದ್ದೀನಿ. 3 plus 5j ಅದು ಕಾಂಪ್ಲೆಕ್ಸ್ ವ್ಯಾಲ್ಯೂ, ಅದನ್ನು ನಾನು ಜೆಡ್ಗೆ ಅಸೈನ್ ಮಾಡಿದ್ದೀನಿ. ನೇಮ್ ಅನ್ನೋದು ಸ್ಟ್ರಿಂಗ್ ವ್ಯಾಲ್ಯೂ, ಅದನ್ನು ನಾನು ನೇಮ್ಗೆ ಅಸೈನ್ ಮಾಡಿದ್ದೀನಿ. ಟ್ರೂ ಅನ್ನೋದು ಬೂಲಿಯನ್ ಟೈಪ್ ವ್ಯಾಲ್ಯೂ, ಅದನ್ನು ನಾನು ಈಸ್ ಇಟ್ ಟ್ರೂಗೆ ಅಸೈನ್ ಮಾಡಿದ್ದೀನಿ. ಈ ರೀತಿ ಪೈಥಾನ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಲ್ಲಿ ನಾವು ವ್ಯಾಲ್ಯೂಸ್ನ ಎಕ್ಸ್ಪ್ಲಿಸಿಟ್ ಆಗಿ ಡಿಕ್ಲೇರ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಹಾಗಾಗಿ ಪೈಥಾನ್ ಈಸ್ ಎನ್ ಡೈನಾಮಿಕಲ್ ಟೈಪ್ಡ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್.